ನಮಸ್ಕಾರ ವಿದ್ಯಾರ್ಥಿಗಳೇ, ಕರ್ನಾಟಕದ ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3ಗೋಸ್ಕರ ಹುಡುಗರು ಯಾರೆಲ್ಲ ರಿಸಲ್ಟ್ಗೆ ವೇಟ್ ಮಾಡ್ತಿದ್ರೆ ನಿಮಗೆಲ್ಲರೂ ಕೂಡ ನಮ್ಮ ವಿಡಿಯೋಗೆ ಸುಸ್ವಾಗತ. ಓಕೆ, ಇಲ್ಲಿವರೆಗೂ ಕೂಡ ನಾನು ಯಾವುದೇ ರೀತಿಯಾಗಿ ನಿಮಗೆ ಅಪ್ಡೇಟ್ ಮಾಡಲಿಲ್ಲ, ಯಾಕಂತಂದರೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ದಿದ್ದಿಲ್ಲ. ಸೊ ಹಂಗಾಗಿ ಇವತ್ತು ನಿನ್ನೆ ನೈಟಾಗಿ ಗೊತ್ತಾಯಿತು. ಆ್ಯಕ್ಚುಲಿ ನಾನು ನಿನ್ನೆ ನೈಟ್ ಮಾಡಲಿಲ್ಲ, ಇವತ್ತು ಬೆಳಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಬಂದುಬಿಟ್ಟು ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ರಿಸಲ್ಟ್ ಯಾರೆಲ್ಲ ಬರೆದಿದ್ರೋ, ಅದು ಕೆಲವೊಂದಿಷ್ಟು ಜನ ಫೇಲ್ ಆಗಿದ್ರೋ ಅಥವಾ ಕೆಲವೊಂದಿಷ್ಟು ಜನ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಕೆ ಬರ್ತಿದ್ರು, ನಿಮಗೆಲ್ಲರೂ ಕೂಡ ಏನಂತಂದರೆ ಎಕ್ಸಾಮ್ ರಿಸಲ್ಟು ಇವತ್ತು ಬರ್ತಾಯಿದೆ. ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ರಿಸಲ್ಟ್ ಇವತ್ತು ಮಧ್ಯಾಹ್ನ. ಓಕೆ, ಯಾವ ಟೈಮಿಂಗ್ ಅಂತ ಹೇಳ್ತೀನಿ ನೋಡಿ, ಮಧ್ಯಾಹ್ನ 1 ಗಂಟೆ ನಂತರ ಅಂತ ಹೇಳಿದಾರೆ. ಮೇ ಬಿ 12:30 1 ಗಂಟೆ ಸುಮಾರು ಕೂಡ ನಿಮಗೆ ಬಂದರೆ ಬರ್ಬೋದು. ಇದೇ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆ ನೋಡಿರಿ, KRResult.nic.in ಅಂತ ಕಾಣಿಸ್ತಿದೆ. ಇದೇ ಒಂದು ವೆಬ್ಸೈಟಲ್ಲಿ ಈಗಾಗಲೇ ಎಷ್ಟು ಲಿಂಕ್ ಬಿಟ್ಟಿದ್ದಾರೆ ನೋಡಿ. SLC ಎಕ್ಸಾಮ್ 1 ಬಿಟ್ಟಿದ್ದಾರೆ ಆ್ಯಂಡ್ 2 ಬಿಟ್ಟಿದ್ದಾರೆ, ಆ್ಯಂಡ್ ಅದೇ ರೀತಿಯಾಗಿ CETದು ಕೂಡ ಬಿಟ್ಟಿದ್ದಾರೆ, PUCದು 1 and 2 ಬಿಟ್ಟಿದ್ದಾರೆ. ಓಕೆ, ಅಂದರೆ PUCದು 3 1 ಬಂದಿಲ್ಲ. ಸೊ ಹಂಗಾಗಿ PUC 2 ಅಂದರೆ SLC PUC ಮತ್ತು CET ಎಲ್ಲನೂ ಕೂಡ ರಿಸಲ್ಟ್ ಲಿಂಕ್ ಇಲ್ಲೇ ಬಿಡೋ ಕಾರಣ ನಿಮ್ಮದು ಅಂದರೆ ದ್ವಿತೀಯ PUC ಪರೀಕ್ಷೆ 3 ಕೂಡ ರಿಸಲ್ಟ್ ಇಲ್ಲೇ ಬರ್ತದೆ. ಇದೇ ಒಂದು ವೆಬ್ಸೈಟಲ್ಲಿ ಬಂದು ಚೆಕ್ಔಟ್ ಮಾಡ್ಕೋಬೇಕು. ಇವತ್ತು ಮಧ್ಯಾಹ್ನ 12:30 ಅಥವಾ 1 ಗಂಟೆ ನಂತರ ಬಿಡ್ತೇನೆ ಅಂತ ಹೇಳಿದಾರೆ. ಆ್ಯಕ್ಚುಲಿ 1 ಗಂಟೆ ನಂತರ ಅಂತಂದು ಅಲ್ಲಿ ಮೆಸೇಜ್ ಲಿಂಕ್ ಇರೋದು. ನಿಮ್ಗೆ ಮೇ ಬಿ 12:30 ಸಿಗ್ಬೋದು, ಅಥವಾ 1 ಗಂಟೆ ಮೇಲೆ ಅಂತ ಹೇಳಿದ್ರೆ 1:30 2 ಗಂಟೆ ಈ ರೀತಿ ಆದರೆ ಸಿಗ್ಬೋದು. ಓಕೆ, ಸೊ ಲೇಟ್ ಮಾಡಲ್ಲ. ನಮ್ಮೊಂದು ಈಗ ಶಿಕ್ಷಣ ಮಂಡಳ ಇದೆಯಾ, ನಿಮ್ಮ PUC ರಿಸಲ್ಟ್ ಹೇಳಿ ಟೈಮ್ಗೆ ಬಿಡ್ತಾರೆ. ಹೆಚ್ಚು ಕಮ್ಮಿ ಅಂದರೆ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು, ಅದಕ್ಕಿಂತ ಹೆಚ್ಚು ಕಮ್ಮಿ ಆಗಲ್ಲ. ಓಕೆ, 1 ಗಂಟೆ ನಂತರ ಚೆಕ್ಔಟ್ ಮಾಡ್ಕೊಂಡು ರಿಸಲ್ಟ್ ಸಿಗ್ತದೆ. ಎಲ್ಲರಿಗೂ ಆಲ್ ದ ಬೆಸ್ಟ್, ರಿಸಲ್ಟ್ ಚೆನ್ನಾಗಿರ್ತದೆ. ಟೇಕ್ ಕೇರ್, ಬಾಯ್.